ಹೇಗಿದ್ರೆ ಎಲ್ಲರೂ? ಇವತ್ತು ಡೇ ಇನ್ ಮೈ ಲೈಫ್ ವಿಡಿಯೋ. ಆ್ಯಕ್ಚುಲಿ ನಾಟ್ ಅ ಡೇ, ಅ ವೀಕ್ ಅಂತ ಹೇಳೋಣ. ಯಾಕೆ ಅಂದರೆ ವೀಕ್ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಲಾಡ್ ಆಫ್ ಥಿಂಗ್ಸ್ ನಾನು ಏನೇನು ಪ್ಲ್ಯಾನ್ ಮಾಡಿದೆ ಎಲ್ಲ ಎಕ್ಸಿಕ್ಯೂಟ್ ಆಗ್ತಿದೆ. ಆ್ಯಂಡ್ ಐ ಡೂ ಹ್ಯಾವ್ ಸೋ ಮೆನಿ ಥಿಂಗ್ಸ್ ಐ ಪ್ಲ್ಯಾನ್ಡ್ ಹ್ಯಾಪನಿಂಗ್ ದಿಸ್ ವೀಕ್. ಸೊ ಇಟ್ಸ್ ಆಲ್ಮೋಸ್ಟ್ 8 o'clock. ಎದ್ದು ಫ್ರೆಶ್ ಆಗಿ ಐ ಜಸ್ಟ್ ಹ್ಯಾವ್ ಟು ಡೂ ಸಮ್ ಅದರ್ ವರ್ಕ್. ಐ ಜಸ್ಟ್ ಫಿನಿಶ್ಡ್. ಬೆಡ್ಡೆಲ್ಲ ಕ್ಲೀನ್ ಮಾಡಿದೆ. ವೇದ್ ಕೆಳಗಡೆ ಆಗಲೇ ಎದ್ದು ಆಟಾಡ್ತಿದ್ದಾನೆ. ಕುಮಾರಾಜ್ ವೋಕಪ್. ಬ್ರೇಕ್ಫಾಸ್ಟ್ ಇವತ್ತು ಮಾಡೋಷ್ಟಿಲ್ಲ, ಅತ್ತೆ ಮಾಡ್ತಿದ್ದಾರೆ ಬ್ರೇಕ್ಫಾಸ್ಟ್. ಸೊ ಐ ಜಸ್ಟ್ ಹ್ಯಾವ್ ಟು ಗೋ ಫಿನಿಶ್ ಮೈ ಆಫೀಸ್ ವರ್ಕ್ ಆ್ಯಂಡ್ ಮಾಡಿ ಸ್ವಲ್ಪ ಹೊರಗಡೆ ಹೋಗೋ ಕೆಲಸ ಇದೆ. ಕಮ್, ಲೆಟ್ ಮಿ ಟೇಕ್ ಯು ಟು ಮೈ ಡೇ. ನೈಟು ನಮ್ಮ ಮನೇಲಿ ಸೊಳ್ಳೆ ಕಾಟ ಜಾಸ್ತಿ ಇರುತ್ತೆ. ಸೊ ವಿ ಆಲ್ವೇಸ್ ಕ್ಲೋಸ್ ಎವ್ರಿಥಿಂಗ್ ಬೈ 6 o'clock. Is this becoming like a house tour? Nah, not really. Nenne we had some photo shoot happening. So ನಾನೇನು ರೂಮ್ ಏನು ಕ್ಲೀನ್ ಮಾಡಿಸಿಲ್ಲ. ಇಟ್ ವಾಸ್ ಜಸ್ಟ್ ಆ್ಯಸ್ ಇಟ್ ಇಸ್. ನನ್ನ ಮೇಡ್ ಆಂಟಿ ಒಂದು 2-3 ಡೇಸಿಂದ ಬಂದಿಲ್ಲ. ಸೊ ವಿಲ್ ಜಸ್ಟ್ ಗೆಟ್ ದ ರೂಮ್ ಕ್ಲೀನ್ಡ್ ಒನ್ ಶಿ ಕಮ್ಸ್ ಇನ್. ನನ್ನ ವೇದ್ದು ಬೋವಣ್ಣಾರು ಇಲ್ಲೇ ಇದೆ. ನಿಮ್ಮ ವೀಕೆಂಡ್ ಹೇಗಿತ್ತು? ನನ್ನ ವೀಕೆಂಡ್ ಅಂತೂ ಫುಲ್ ಬ್ಯುಸಿ ಇತ್ತು. ನೈಸ್ನೋ? ಎಲ್ಲರಿಗೂ ಗೊತ್ತಾ ಇದೇನು ಅಂತ? ಇಂಟ್ರೆಸ್ಟಿಂಗ್, ರೈಟ್? ಫೋಟೋಶೂಟ್ಗೆ ಎಲ್ಲ ಆಕ್ಸೆಸರೀಸು ತೆಗೆದು ಯೂಸ್ ಮಾಡಿದ್ದಾರೆ. ಸೊ ಹಾಗಾಗಿ ಐ ಹ್ಯಾವ್ ಟು ಕ್ಲೀನ್ ಮೆನಿ ಥಿಂಗ್ಸ್. ನಮ್ಮ ಕೋಟ್ ಯಾರ್ಡ್ ಇಷ್ಟೊತ್ತಲ್ಲಿ ತುಂಬ ಚೆನ್ನಾಗಿರುತ್ತೆ ಬೆಳಗ್ಗೆ. ಆ್ಯಕ್ಚುಲಿ ಅಲ್ಲಿಂದ ಇಲ್ಲಿಗೆ ಪಾಸ್ ಆಗುತ್ತೆ. ವಿ ಯೂಶ್ವಲಿ ಓಪನ್ ಇಟ್, ಮೇಲೆ ಓಪನ್ ಮಾಡಿ ವಿ ಜಸ್ಟ್ ಯೂಸ್ ಇಟ್. ಸೊ ವೇದ್ ಏನು ಮಾಡ್ತಿದ್ದಾನೆ ತೋರಿಸ್ತೀನಿ ಬನ್ನಿ. ಈಸ್ ವಾಚಿಂಗ್ ಲರ್ನಿಂಗ್ ಅನಿಮಲ್ ಗೇಮ್. ಕುಮಾರು ಕಾರ್ ಟೈರ್ ಆರ್ಡ್ರ್ ಮಾಡಿದರು. ಹೋಗಿ ಇನ್ಸ್ಟಾಲ್ ಮಾಡಿಸ್ಕೊಂಡು ಬರಬೇಕು. ನೋಡೋಣ ವೇದ್ ಏನು ಮಾಡ್ತಿದ್ದಾನೆ ಅಂತ. ಹಾಯ್ ವೇದ್, ಇಲ್ಲಿ ಸಿ ಹಾಯ್. ಹಾಯ್, ಎಲ್ಲರೂ ಹೇಗಿದ್ದೀರಾ ಅಂತ ಹೇಳಿ. ಹಾಯ್, ಊಟ ಆಯ್ತಾ? ನನ್ನ ಮಗ ಖಂಡಿತ ಬ್ಲಾಗರ್ ಆಗ್ತಾನೆ ಅನಿಸುತ್ತೆ. ಲೈಕ್ ಎಲ್ಲ ಮಾತಾಡ್ತಾನೆ, ಎಲ್ಲ ಕೇಳ್ತಾನೆ, ಎಲ್ಲ ರೆಸ್ಪಾಂಡ್ ಮಾಡ್ತಾ ಇದ್ದಾನೆ. ಆ್ಯಂಡ್ ನನಗೆ ಕೇಳ್ತಾನೆ, ಮಮ್ಮಿ ನಾನು ಹೆಲ್ಪ್ ಮಾಡಲಾ ವೀಡಿಯೋ ಮಾಡಲಿಕ್ಕೆ ಅಂತ. ಸೊ ಲೆಟ್ಸ್ ಸಿ ಹೌ ಥಿಂಗ್ಸ್ ಗೋಸ್ ಅಲ್ವಾ? ಸೊ ನೆನೆ ನೈಟು ನಾನು ಹೇಳ್ದಂಗೆ ಮೇಡ್ ಆಂಟಿ ಬಂದಿಲ್ಲ. ಸೊ ಐ ಕ್ಲೀನ್ ದ ಹೋಲ್ ಕಿಚನ್ ಬೈ ಮೈ ಸೆಲ್ಫ್. ವಾಶ್ ಮಾಡಿ ಪಾತ್ರೆನೆಲ್ಲ ಡಿಶ್ ವಾಷರ್ಗೆ ಹಾಕಿ ವಿ ಕೈಂಡ್ ಆಫ್ ಡಿಡ್ ದ ಹೋಲ್ ಹೌಸ್ ಕ್ಲೀನಿಂಗ್ ಅಂದ್ಕೊಳ್ಳಿ. ಮನೆ ಮಾತ್ರ ಇನ್ನೂ ಲೈಕ್ ಸ್ವಲ್ಪ ಒರೆಸೋದೆಲ್ಲ ಇದೆ. ಆಂಟಿ ಬಂದಮೇಲೆ ಮಾಡ್ತಾರೆ. ಬಟ್ ಐ ಜಸ್ಟ್ ಕ್ಲೀನ್ ದ ಹೋಲ್ ಪ್ಲೇಸ್, ಕಿಚನ್ ಎಸ್ಪೆಷಲಿ ಕ್ಲೀನ್ ಮಾಡಿ ವಾಟರೆಲ್ಲ ಫಿಲ್ ಮಾಡಿ. ನಂದು ಮಡ್ ಪಾಟ್ ಇದೆ. ಐ ಜಸ್ಟ್ ಓಪನ್, ಲೆಟ್ ಮಿ ಶೋ ಯು. ಅದರಲ್ಲಿ ಬರೋ ಸ್ಮೆಲ್ಲೇ ಇಸ್ ಲೈಕ್ ಸೋ ನೈಸ್. ತುಂಬ ತಣ್ಣಗಿರುತ್ತೆ ಇದರಲ್ಲಿ. ನೀರು ಕುಡಿತಾ ಇರಬೇಕು ಅನಿಸುತ್ತೆ. ಸೋ ನೈಸ್. ದಿಸ್ ಲೈಕ್ ಅನ್ ಅಡಿಕ್ಷನ್ ಫಾರ್ ಮೀ. ಸೊ ವಾಟರ್ ಫಿಲ್ ಮಾಡಿದ್ದೀನಿ ಹೈಡ್ರೇಷನ್ಗೆ. ಜನರಲಿ ಸಮ್ಮರಲ್ಲಿ ನನಗೆ ಐ ಡೋಂಟ್ ಲೈಕ್ ಸಮ್ಮರ್. ನನ್ನ ಬಾಡಿಗೂ ಸಮ್ಮರ್ಗೂ ಬರಲ್ಲ. ಸೊ ಜನರಲಾಗಿ ನೀರು ಕುಡಿಬೇಕು ಅಂತ ಪ್ಲ್ಯಾನ್ ಮಾಡ್ಕೋತೀನಿ. ಅದು ಖಂಡಿತ ಆಗಲ್ಲ. ಲೆಟ್ಸ್ ಸಿ. ಕಾಫಿ ಮಾಡ್ಕೊಡೋಣ ಮೇ ಬಿ
ಬ್ಲ್ಯಾಕ್ ಕಾಫಿ. ಐ ಡೋಂಟ್ ವಾಂಟ್ ಮಿಲ್ಕ್ ಕಾಫಿ ಟುಡೇ. ಸೊ ಕಾಫಿ ಮಾಡ್ಕೊಳ್ಳೋಣ, ಕುಡಿತಾ ಮಾರ್ನಿಂಗ್ ಸ್ಪೆಂಡ್ ಮಾಡೋಣ. ಅಮ್ಮ ನಿನ್ನ ರ್ಯಾಬಿಟ್ಸ್ ಸಿಕ್ತಾ? ಎಲ್ಲಿತ್ತು ನಿನ್ನ ರ್ಯಾಬಿಟ್? ಬಿಸಿ 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 ಆಗ್ತಿದೆ. ಅಮ್ಮ ನಾನು ಇದನ್ನ ಹಾಕೊಳ್ಳ ಪ್ಲೀಸ್ ಒಂದ್ಸಲಿ. ನಾನು ಹಿಂಗೆ ಹಾಕ್ತೀನಿ. ಹೆಂಗಮ್ಮ ಇದು ಮಾಡೋದು? ಹೆಂಗಮ್ಮ ಮಾಡೋದು ನಾನು ತೋರಿಸೆ. ಹೆಂಗಮ್ಮ ಹೆಂಗೆ ಮಾಡೋದು? ಇದು ಪ್ರೆಸ್ ಮಾಡ್ತಾ? ಹಾಂ ಹಾಂ, ಹಂಗಲ್ಲ, ಇದು ಫುಲ್ ಹಿಂಗೆ ಹಾಕೋಬೇಕು. ಹಾಂ ಹಿಂಗೆ. ಹಾಂ ಈಗ ಮಾಡು. ಎಲ್ಲರೂ ತೋರ್ಸೋಣ ಹೆಂಗಾಗುತ್ತೆ ಅಂತ. ತೋರ್ಸು. ನಿಂಗೆ ಇಷ್ಟನಾ ಇದು? ನಿಂಗೆ ಇಷ್ಟನ ಹೆಂಗೆ ಮಾಡೋಕ್ಕೆ? ದೂರ ಹೋಗಿ ನೋಡ್ತೀಯಾ? ಎಷ್ಟು ದೂರ ಹೋಗಿ ನೋಡ್ತೀಯಾ? ದೂರ ಅಲ್ಲ, ಹಂಗಂದ್ರೆ ಹತ್ರ ಹೋಗಿ ನೋಡ್ತೀನಿ ಅಂತ. ಸಾಕು, ಇಷ್ಟೇ ಹತ್ರ. ನೀನು ಕಾಣಲ್ಲ. ತುಂಬ ಹತ್ರ ಹೋದ್ರೆ ನೀನು ಕಾಣಲ್ಲ. ಮಾಡು, ಇವಾಗ ಮಾಡಿ ತೋರಿಸು ಹೆಂಗೆ ಮಾಡೋದು ಅಂತ. ಹಾಂ ತೋರಿಸು. ನಿಂಗೆ ತುಂಬ ಇಷ್ಟನಾ ಇದು? ನನ್ನ ಬುಜ್ಜಿ ಬಾ. ನಾನು ಕಾಫಿ ಮಾಡ್ಕೊತಾ ಇದ್ದೇನೆ. ಅಮ್ಮಮ್ಮ ನೀನು ಕಣ್ಣಿಗೆ ಮಾಡೆ, ನಂತರ ಮಾಡ. ಅಮ್ಮಮ್ಮ ಅಯ್ಯೋ ನನಗೆ ಮುತ್ತ. ಎಸ್ ಬೇಬಿ. So yeah, my coffee is ready. ಡಿಶ್ ವಾಷರಲ್ಲಿ ಫುಲ್ಲು ಪಾತ್ರೆ ತುಂಬಿಸಿಟ್ಟಿದ್ದೀನಿ. ಬ್ರೇಕ್ಫಾಸ್ಟ್ ಆಯಿತು ನಮ್ಮದು. ಅನ್ಲೋಡ್ ಮಾಡಬೇಕು. ದಿಸ್ ಹಸ್ ಬೀನ್ ಅ ಗ್ರೇಟ್ ಹೆಲ್ಪ್. ಅಂದರೆ ನನಗೆ ಅಟ್ಲೀಸ್ಟ್ ಡೈಲಿ ಒನ್ಸ್ ನಾನು ಯೂಸ್ ಮಾಡಲೇಬೇಕು ಡಿಶ್ ವಾಷರು. ಬಟ್ ಆಂಟಿ ಇಲ್ಲ ಅಂದರೆ ದೆನ್ ಐ ನೀಡೆಡ್ ಇಟ್. ಬೇರೆ ಆಪ್ಷನ್ ಇಲ್ಲ ಆ್ಯಕ್ಚುಲಿ. ಕೆಲಸ ಮಾಡಕ್ಕೆ ಬಿಡು. ರೆಡಿ 1 2 3 ಗೋ. ನನ್ನ ಕೆಲಸನೂ ಆಲ್ಮೋಸ್ಟ್ ಮುಗ್ದಿತ್ತು. ಕರೆಕ್ಟಾಗಿ ವೇದಿದ್ದ. ಸರಿ ಗಾರ್ಡನಿಗೆ ನೀರು ಹಾಕಿಲ್ಲ ಅಂಥೇಳಿ ವೆದರು ಸ್ವಲ್ಪ ಕಾಮಾಗಿತ್ತು. ಅದಕ್ಕೆ ನೀರು ಹಾಕೋಣ ಅಂತ ಬಂದೆ. ಅವ್ನು ಹಾಗೆ ಹೆಗ್ಲ ಮೇಲಿದ್ದ. ನೀರು ಸೌಂಡ್ ಬಂದಿದ್ದ ತಕ್ಷಣ ಎದ್ದು ನಿಂತ್ಕೊಂಡ್ಬಿಟ್ಟ. ಮಕ್ಳ ಕೈಲಿ ನೆಲ್ಲಿ ಸಿಕ್ಕಿದ್ರೆ ನಿಮಗೆ ಗೊತ್ತಲ್ಲ ಕತೆ. ಅವನು ಫುಲ್ ಖುಷಿಯಾಗಿ ಎಲ್ಲ ಕಡೆ ನೀರು ಹಾಕ್ತೀನಿ, ನಾನು ಹಾಕ್ತೀನಿ ಅಂತ ಅವನು ಹಾಕ್ದ. ಆ್ಯಕ್ಚುಲಿ ಅವನು ಡೈಲಿ ತುಳಸಿ ಕಟ್ಟೆಗೆ ನೀರು ಹಾಕೋದು ಆ ಥರ ಒಂದಷ್ಟು ಕೆಲಸ ಇದೆ, ಅವನೇ ಮಾಡ್ತಾನೆ. ಬಟ್ ನಾನೇ ಒಂದೊಂದ್ಸಲಿ ಮಾಡಿಬಿಡ್ತೀನಿ. ನೋಡಿ ಏನು ಮಾಡ್ತಿದ್ದಾನೆ ಅಂತ. ನಮ್ಮ ಮನೆಯಲ್ಲಿ ಸನ್ರೈಸ್ಗಿಂತ ಸನ್ಸೆಟ್ ತುಂಬ ಬ್ಯೂಟಿಫುಲ್ಲಾಗಿರುತ್ತೆ. ಸೊ ಜನರಲಿ ನಾವು ಅಲ್ಲಿ ಆ ಜಾಗದಲ್ಲಿ ಕೂತ್ಕೊಂಡು ಕಾಫಿ ಟೀ ಕುಡಿಯೋದು ಎಲ್ಲ ಟೈಮ್ ಸ್ಪೆಂಡ್ ಮಾಡೋದೆಲ್ಲ ಮಾಡ್ತೀವಿ.
ಐ ಹ್ಯಾವ್ ಟು ಶೋ ಯು ಫ್ಲವರ್ಸ್. ಚಿಕ್ಕ ಚಿಕ್ಕ ಪ್ಲ್ಯಾಂಟ್ಸ್ ತಂದಿದೆ. ದೇ ಹ್ಯಾವ್ ಗ್ರೋನ್ ಅಪ್ ಸೋ ನೈಸ್ಲಿ. ಸಕ್ಕದಾಗಿದೆ. 3 ಡಿಫ್ರೆಂಟ್ ಕಲರ್ ಇದೆ. ವೈಟ್ ರೋಸ್ ಇದೆ ಆ್ಯಂಡ್ ಇದು ಒಂದು ಪಿಂಕ್ ಪನ್ನೀರ್ ರೋಸ್. ಐ ಡೋಂಟ್ ನೋ ಇಫ್ ಯು ಕ್ಯಾನ್ ಸಿ. ಯಾ, ಇನ್ನು ಬರ್ತಾ ಇದೆ ಆ್ಯಕ್ಚುಲಿ. ಇದು ಒಂದು ರೆಡ್ ಸೋ ನೈಸ್ನು. ಆಮೇಲೆ ಹಾಗಲಕಾಯಿ ಬರ್ತಾ ಇದೆ. ತುಂಬ ಬಂದಿದೆ ನೋಡಿ ಆಲ್ರೆಡಿ. 1 2 ಐ ಥಿಂಕ್ ಅರೌಂಡ್ 3-4 ಪೀಸಸ್ ಇದೆ. ಸೊ ಐ ವಾಂಟೆಡ್ ಟು ಡೂ ಲೈಕ್ ದಿಸ್. ಈ ಫುಲ್ಲು ಜಾಗ ಕವರ್ ಆಗೋ ಥರ ಮಾಡೋಣ ಅಂದ್ಕೊಂಡಿದ್ದೀನಿ. ನುಗ್ಗೆ ಗಿಡ ಬಂದಿದೆ, ಇನ್ನೂ ಅಲ್ಲಿಗೆ ನೀರು ಹಾಕ್ತೀನಿ ಇವಾಗ. ಇದೆಲ್ಲ ಜಸ್ಟ್ ಇದು ಆ ಕಡೆ ಪ್ಲೇಸ್ ಕಾಣಿಸ್ಬಾರ್ದು ಅಂತ, ಅವ್ರ ಮನೆ ಕಾಣಿಸ್ಬಾರ್ದು ಅಂತ ಬ್ಯಾರಿಯರ್ ಥರ ಹಾಕಿದ್ದೀವಿ. ನೋಡೋಣ, ಐ ಥಿಂಕ್ ಇಟ್ ವಿಲ್ ಟೇಕ್ ಸಮ್ ಟೈಮ್. ಅದು ಪರಂಗಿ ಬೀಜ ಹಾಕಿದ್ದು. ಇದೆಲ್ಲ ಎಷ್ಟು ಚೆನ್ನಾಗಿ ಬೆಳೆದಿದೆ ನೋಡಿ. ಪುದೀನ ಅತ್ತೆ ಇಟ್ಟಿದ್ರು, ಅದು ಬೆಳೀತಾ ಇದೆ. ಇದೆಲ್ಲ ಸೊಪ್ಪು ಬಿಡಿಸ್ಬೇಕು. ನಾನು ತೊಗೊಂಡಿಲ್ಲ, ಇನ್ನೂ ತೊಗೊಳಕ್ಕೆ ನಂಗೆ ಟೈಮ್ ಸಿಕ್ಕಿಲ್ಲ. ಕಟ್ ಮಾಡಿ ಹಾಕ್ತೀನಿ. ಮೋಸ್ಟ್ಲಿ ನಾಳೆ ಅಡುಗೆ ಮಾಡೋಕ್ಕೆ ತೊಗೋತೀನಿ ಇದನ್ನು. ಇದು ಏನು ಅಂತ ನನಗೆ ಗೊತ್ತಿಲ್ಲ, ಆಂಟಿ ಹಾಕಿರ್ತಾರೆ, ಅವ್ರು ಬಂದಮೇಲೆ ಗೊತ್ತಾಗುತ್ತೆ. ಇದು ಗೆಣಸು, ಇದೆಲ್ಲ ಗೆಣಸು ಚಿಕ್ಕದಾಗಿ ತಂದು ಹಾಕಿದ್ರು ಒಂದೊಂದು ಪೀಸಸ್ಸು. ಅದೆಲ್ಲ ಬರ್ತಾಯಿದೆ. ಇಲ್ಲಿ ಸೀಮೆ ಬದನೆಕಾಯಿ, ಇದು ಸೀಮೆ ಬದನೆಕಾಯಿ ಗಿಡ. ಸೊ ಚಿಕ್ಕದಾಗಿ ಬರ್ತಾಯಿದೆ. ದ ಬೆಸ್ಟ್ ಪಾರ್ಟ್ ಇಸ್ ದಿಸ್ ದಾಸವಾಳ, ಸೋ ಬ್ಯೂಟಿಫುಲ್. ವೇದ್ಗೆ ಈ ಥರ ಪೈಪ್ ಸಿಕ್ಕಿದ್ರೆ ಎಲ್ಲನೂ ಮರ್ತೋಗ್ತಾನೆ, ಆಡ್ಕೊಂಡು ಇದ್ದುಬಿಡ್ತಾನೆ. ವೇದ್ ಹಾಯ್, ಏನು ಮಾಡ್ತಿದ್ಯಾ? ಯಾರಿಗೆ ನೀರು ಹಾಕ್ತಾ ಇದೆಯಾ? ಗಾರ್ಡನ್ಗ? ಮೊಮ್ಮಗ ಗಾರ್ಡನ್ಗ? ಯಾರು ಮಲಗಿದ್ದವ್ರು ಇಷ್ಟೊತ್ತವರೆಗೂ? ಅಯ್ಯೋ, ಮತ್ತೆ ನಾವು ಪಾರ್ಕ್ಗೆ ಎಲ್ಲಿಗೂ ಹಾಕಬೇಡ, ಸಾಕು ಬೇಬಿ. ಆಲ್ರೆಡಿ ಈ ಕಡೆ ಹಾಕಿದ್ನಲ್ಲ, ಇವಾಗ ಈ ಕಡೆಗೆ ಹಾಕು. ಇಲ್ಲಿ ನೋಡು, ಆ ಕಡೆ ಹಾಕಿಲ್ಲ, ಅಲ್ಲಿ ಹಾಕಿಲ್ಲ, ಅಲ್ಲಿ ಹಾಕಿಲ್ಲ, ಅಲ್ಲಿ ಹಾಕೋಣ ಹಿಂಗೆ. ಪ್ರೆಸ್ ಮಾಡಿ ಇಟ್ಕೊಂಡ್ರೆ, ಪ್ರೆಸ್ ಮಾಡಿ ಇಟ್ಕೊ. ದೂರ ಅಲ್ಲಿವರೆಗೂ ಹೋಗ್ಬೇಕು, ಅಲ್ಲಿವರೆಗೂ. ಲೈಕ್ ದಾಟ್. ಎಸ್, ಈ ಥರ ತುದಿ ಇಟ್ಕೋಬೇಕು. ಎಲ್ಲಿ ಯಾರು ಅದಕ್ಕೆ ನೀರು ಹಾಕಿರೋದು? ಏನಕ್ಕೆ ಹಾಕಿದ್ವಿ? ಡರ್ಟಿ ಆಗಿತ್ತದಮ್ಮ. ಇವಾಗ ಕೂತ್ಕೊಳ್ಳೋಕ್ಕಾಗಲ್ಲ. ಅದು ಒಣಗಿದ ಮೇಲೆ ಕೂತ್ಕೊಳ್ಳೋಣ, ನಾಳೆ ಕೂತ್ಕೊಳ್ಳೋಣ, ಸರಿನಾ? ಒಳಗಡೆ 2 ಪಾಂಡ ಇದೆ ನೋಡು, ಪಾಂಡನಲ್ಲಿ ಆಟ ಆಡೋಣ ಬಿಡು. ಏನದು ಕಲ್ಲು? ಯಾರು ತಗೊಂಬಂದಿದ್ದು? ಹೌದಾ, ಸರಿ ಸರಿ, ಓಕೆಮ್ಮ. ಈ ವಾರ ನಮ್ಮ ಮನೇಲಿ ಒಂದು ಇವೆಂಟ್ ನಡೀತಾ ಇದೆ. ಸೌಂಡ್ ಹೀಲಿಂಗ್ ಸೆಷನ್ ನಡೀತಿದೆ. ಸಂಡೇ ಆ್ಯಕ್ಚುಲಿ. ಸೊ ಸ್ವಲ್ಪ ಪ್ರಿಪ್ರೇಷನ್ಸ್ ಮಾಡಬೇಕಾಗಿದೆ. ನಥಿಂಗ್ ಮೇಜರ್, ಬಟ್ ಸ್ವಲ್ಪ ಥಿಂಗ್ಸ್ ತೊಗೋಬೇಕು. ಆಮೇಲೆ ಮಂತ್ಲಿ ಗ್ರಾಸರೀಸ್ದಲ್ಲಿ ಸ್ವಲ್ಪ ಥಿಂಗ್ಸು ಪೆಂಡಿಂಗ್ ಇತ್ತು. ಸೊ ಶಾಪಿಂಗ್ ಮಾಡಿಕೊಂಡು ಏನಾದ್ರು ತಿನ್ಕೊಂಡು ಈವ್ನಿಂಗು ಮನೆಗೆ ಹೋಗೋಣ ಅಂದ್ಕೊಂಡಿದ್ದೀವಿ ಡಿನ್ನರ್ಗೆ. ಹೋಪ್ಫುಲಿ ವಿಲ್ ಬಿ ಬ್ಯಾಕ್ ಬೈ ಡಿನ್ನರ್. ಸೊ ಸಿ ಯು ದೆನ್. ಕಮ್, ಲೆಟ್ಸ್ ಗೋ ಶಾಪಿಂಗ್. ನೀನು ಹೇಳು, ಹಾಯ್ ಹೇಳು. ನಾವು ಜನರಲಾಗಿ ಹೊರಗಡೆ ಹೋಗಬೇಕು ಈವ್ನಿಂಗ್ ಅಂದರೆ ಈ ಕಾರ್ಟ್ ಮಾತ್ರ ಮಿಸ್ ಮಾಡಲ್ಲ. ಇಲ್ಲಿ ಮಸಾಲೆ ದೋಸೆ ವೇದಕ್ಕೆ ತುಂಬ ಇಷ್ಟ. ಇಡ್ಲಿ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ವಡಾ, ಮಸಾಲ ವಡಾ, ಉದ್ದಿನ ವಡಾ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ. ಇವಾಗ ಏನು ಆರ್ಡರ್ ಮಾಡಿದ್ವಿ ನಾವು? ಮಸಾಲೆ ದೋಸೆ. ಫುಲ್ ತಿಂತೀಯ ನೀನು? ನೋಡೋಣ, ಖಾಲಿ ಮಾಡಿಲ್ಲ ಅಂದ್ರೆ ಒದೆ ಬಿಡುತ್ತೆ. ಪರವಾಗಿಲ್ವಾ? ಗುದ್ದುತ್ತಿದೆ ನನ್ನ ಪುಪ್ಪಿ. ವೇದು ಪಾಪ ಇನ್ನೂ ಮಸಾಲೆ ದೋಸೆ ಬರಲಿ ಅಂತ ವೆಯ್ಟ್ ಮಾಡ್ತಾನೆ ಇದ್ದ. ಬೇರೆ ಏನು ಬೇಡ, ನಾನು ಮಸಾಲೆ ದೋಸೆನೇ ತಿಂತೀನಿ ಅಂತ ಕೇಳ್ತಾನೆ ಇದ್ದ.
ಓಹೋ ಏನಿದೆ? ಯಾರ್ದಿದು ಮಸಾಲೆ ದೋಸೆ? ಓಹೋ ಇಷ್ಟನಾ ನಿಮಗೆ? ಚೇರ್ ಎತ್ಕೊಂಬನ್ನಿ, ಚೇರ್ ಎತ್ಕೊಂಬನ್ನಿ. ಖುಷಿ ನೋಡಿದ ಫೇಸ್ ನೋಡಿ. ಬಾ ಎತ್ಕೊ ಬಾ, ಚೇರ್ ಎತ್ಕೊ ಬಾ. ಗಟ್ಟಿ ಚಟ್ನಿ. ಮಸಾಲೆ ದೋಸೆ ಬಾ ಕೂಚು. ಕೈ ತೊಳ್ಕೊ ಬಾ, ಕೈ ತೊಳ್ಕೊಂಡಿಲ್ಲ ಅಂದ್ರೆ ನೀನು. ಇನ್ನೊಂದು ಚೇರ್ ಬೇಕು. ನಾನು ಚೆನ್ನಾಗಿದೆ ಮಸಾಲೆ ದೋಸೆ. ಸೂಪರಾ? ಸಾಕು, ತಿನ್ಬಿಡು. ಬಿಸಿ ಬಿಸಿ ಇದ್ದಾಗ ತಿನ್ನು, ಚೆನ್ನಾಗಿರುತ್ತೆ, ಯಮ್ಮಿಯಾಗಿರುತ್ತೆ. ಕುಮಾರ್ ಮಧ್ಯದಲ್ಲಿ ನಿಲ್ಲಿಸ್ಬಿಟ್ಟು ಸ್ವಲ್ಪ ಕ್ಯಾಶ್ ವಿತ್ಡ್ರಾ ಮಾಡ್ಕೋಬೇಕು ಅಂತ ATMಗೆ ಹೋದರು. ವೇತು ಎಲ್ಲಿ ಕಾರ್ ನಿಲ್ಲಿಸಿದ್ರು ನಾನು ಹೋಗ್ತೀನಿ ಅಂತ ಹಿಂದೆ ಹೋಗ್ಬಿಡ್ತಾನೆ. ಸೊ ಹಾಗಾಗಿ ಇಬ್ಬರು ಹೋದರು. ನಾನು ಸ್ವಲ್ಪ ಎಕ್ಸಾಸ್ಟ್ ಆಗಿದ್ದೆ. ಸೊ ಐ ಜಸ್ಟ್ ಸ್ಯಾಟ್. ಹಾಯ್, ಮನೆಗೆ ಈಗ ತಾನೇ ಬಂದ್ವಿ. ಗ್ರಾಸರೀಸ್ ತೊಗೊಂಡು ಎಲ್ಲ ತೊಗೊಂಡು ಬಂದ್ವಿ. ಫೋನ್ ಮಧ್ಯದಲ್ಲಿ ಸ್ವಿಚ್ ಆಫ್ ಆಗೋಯಿತು, ಬ್ಯಾಟ್ರಿ ಇರಲಿಲ್ಲ. ಸೊ ವೆರಿ ಟಯರ್ಡ್, ಐ ಜಸ್ಟ್ ವಾಂಟ್ ಸ್ಲೀಪ್. ಸೊ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಆ್ಯಂಡ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಓಕೆ, ಟೇಕ್ ಕೇರ್. ನಗ್ನಗ್ತಾ ಇರಿ, ಬಾಯ್.